ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌತಮಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಬಾಲಬೋಧಿನಿ ಆಂಗ್ಲ ಮಧ್ಯಮ ಶಾಲೆ. ಇಂದು ನನ್ನ ವಿಷಯ ದ್ವಿಮುಖಿ ಪದಗಳು. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಹೇಗೆ ಓದಿದರು? ಒಂದೇ ಅರ್ಥ ಕೊಡುವ ಪದಗಳಿಗೆ ದ್ವಿಮುಖಿ ಪದಗಳು ಎನ್ನುವರು. ಉದಾಹರಣೆ: ನವಜೀವನ, ನವಜೀವನ, ನವಜೀವನ. ನಳಿನ, ನಳಿನ, ನಳಿನ. ಗದಗ, ನಯನ, 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 ನಯನ. ಸಮಸ, 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 ಸಮಸ. ಚಮಚ, ಚಮಚ, ಚಮಚ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನ್ನಿಧಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನನ್ನ ವಿಷಯ ದ್ವಿಮುಖಿ ಪದಗಳು. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಹೇಗೆ ಓದಿದರೂ ಒಂದೇ ಅರ್ಥ ನೀಡುವ ಪದಗಳಿಗೆ ದ್ವಿಮುಖಿ ಪದಗಳು ಎನ್ನುವರು. ಉದಾಹರಣೆ: ವಿಕಟ ಕವಿ, ವಿಕಟ ಕವಿ, ವಿಕಟ ಕವಿ. ಪಂಪ, ಪಂಪ, ಪಂಪ. ನಮನ.